ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಪಂದ್ಯ CSK ವರ್ಸಸ್ KKR. ಸೊ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅಂಡ್ ಪ್ಲೇಯಿಂಗ್ 11 ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ರೆ ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ವಿಂಟೇಜ್ ತಲಾ ಧೋನಿ ಬಂದಾಯ್ತು ಗುರು, ಕ್ಯಾಪ್ಟನ್ ಆಗಿ ಮತ್ತೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಅನ್ಕ್ಯಾಪ್ ಪ್ಲೇಯರ್ ಮತ್ತೆ ಕ್ಯಾಪ್ಟನ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಹಂಗೆ ಅನ್ಕಂಡು ತಗೊಂಡಿರೋದು. ಆಕ್ಚುಲಿ ಅನ್ಕ್ಯಾಪ್ ಪ್ಲೇಯರ್ ಆಗಿ ರಿಟೈನ್ ಮಾಡ್ಕೊಂಡಿರೋದು ಧೋನಿ ಈ ವರ್ಷ ನೆನಪಿಲ್ಲ. ಒಂದ್ ಕಡೆ ಋತುರಾಜ್ ಅವರು ಇಂಜುರಿ ಆಗಿ ಈ ಒಂದು ಟೂರ್ನಮೆಂಟ್ ಇಂದ ಆಚೆ ಉಳ್ಕೊಂಡಿದ್ದಾರೆ. ಆಯ್ತು, ನನ್ಗೆ ಯಾಕೋ ಡೌಟ್, ಇವ್ರು ಏನಾರ ಇಂಜುರಿ ಮಾಡಿ ಕುಣಿಸ್ಬಿಟ್ರೆ ನೀನ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ. ಇವರೇ ಬೇಕು ಅಂತ ಹೆಂಗೋ ಮ್ಯಾಚ್ ರನ್ ಔಟ್ ಇವರೇ ಬೇಕು ಅಂತ ಇಂಜೂರ್ ಆದ್ರೆ ಗೊತ್ತಿಲ್ಲ. RR ಮೇಲೆ ಆಗಿದಾಗ ಇಲ್ಲಿ ಶೋಲ್ಡರ್ ಬಂದು ಬಾಲ್ ಹೊಡೆಯುತ್ತೆ. ಬಾಲ್ ಹೊಡೆಯುತ್ತೆ. ನಾನು ಇಂಜೂರಿ ಏನೋ ಟೂರ್ನಿಮೆಂಟ್ ಇಂದ ರೂಲ್ಡ್ ಔಟ್ ಹತ್ರ ಇಂಜುರಿ ನನಗೆ ಯಾಕೋ ಡೌಟ್ ಇದೆ. ಆಕ್ಚುಲಿ ಇದೆಲ್ಲ ಸ್ವಲ್ಪ ವಾಸನೆ ಬರ್ತಾ ಇದೆ ಆ ಕಡೆಯಿಂದ. ಬಟ್ ಎನಿವೇಸ್ ಒಂಥರ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಧೋನಿ ಅವರ ಕ್ಯಾಪ್ಟನ್ಸಿಯಲ್ಲಿ ಆಕ್ಚುಲಿ ಚೆನ್ನಾಗೇ ಮಾಡ್ತಾರೆ ಅಂತ ಅನ್ಸುತ್ತೆ ತಂಡ. ಸೊ ಯಾರೋ ಪ್ಲೇಯರ್ಸ್ಗಳು ಕೂಡ ಫಾರ್ಮ್ ಅಲ್ಲಿ ಇಲ್ಲ, ನನ್ಗೆ ಗೊತ್ತಿಲ್ಲ. ಧೋನಿ ಅವ್ರ ಅಂಡರ್ ಬಂದ ತಕ್ಷಣ ಎಲ್ಲರೂ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳಕ್ ಟ್ರೈ ಮಾಡ್ತಾರೆ. ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ಚಿಪಾಕ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ, ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಸೊ ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ CSK ವರ್ಸಸ್ KKR ಇಲ್ಲಿ ತನಕ 30 ಮ್ಯಾಚ್ಗಳು ಆಡಿದ್ದಾರೆ. ಅದರಲ್ಲಿ 19 ಮ್ಯಾಚ್ CSK ಗೆದ್ದಿದೆ ಅಂಡ್ ಇನ್ನು 10 ಮ್ಯಾಚು ಈ ಕಡೆ KKR ಗೆದ್ದಿದೆ ಅಂಡ್ 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಸೊ ಪರವಾಗಿಲ್ಲ, ಗೆದ್ದಿದ್ದಾರೆ, ಚೆನ್ನಾಗಿದೆ ಆಕ್ಚುಲಿ ರಿಸಲ್ಟ್ಸ್ ಅಂತಂದ್ರೆ. ಚೆನ್ನೈ ಅವರೇ ಡಾಮಿನೇಟ್ ಮಾಡ್ತಾರೆ ಚೆನ್ನೈ ಪಿಚ್ ಅಲ್ಲಿ. ಬಟ್ ಸ್ಟಿಲ್ ಕೋಲ್ಕತ್ತಾದವರು ಕೂಡ ಡಾಮಿನೇಟ್ ಮಾಡಿರೋದ್ರಿಂದ ಖುಷಿ ವಿಚಾರನೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಸತಿ ಲೈಕ್ ಗೌತಮ್ ಗಂಭೀರ್ ಅವರು ಇಲ್ಲ, ಅವ್ರ ಅಂಡರಲ್ಲಿ ಇದ್ದಿರೋ ಧೋನಿ ಲೈಕ್ CSKನ ಗೆಲ್ತಿದ್ರೇನೋ ಮೇ ಬಿ ಲೈಕ್ ಕೋಲ್ಕತ್ತಾದವರು. ಬಟ್ ಈ ಸತಿ ಅವ್ರು ಇಲ್ದಿರೋ ತಂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಕಡೆನೂ ಲೈಕ್ CSK ಕಡೆನೂ ಯಾರು ಆ ಥರ ಫಾರ್ಮಲ್ಲಿ ಕಾಣಿಸ್ಕೊಂತಾನೆ ಇಲ್ಲ. ಎಸ್ಪೆಷಲಿ MS ಧೋನಿ ಅವರು ಬಿಟ್ಟರೆ ಯಾರು ಕೂಡ ನನಗೆ ಅಷ್ಟು ಬ್ಯಾಟ್ಸ್ಮನ್ಸ್ಗಳೇ ಗೊತ್ತಾಗ್ತಲ್ಲ. ರಚಿನ್ ರವೀಂದ್ರ ಅವರು ಚೆನ್ನಾಗಿ ಆಡ್ತಾರೆ, ಅವ್ರೊಬ್ಬರನ್ನ ಬ್ಲೇಮ್ ಮಾಡಬಾರ್ದು. ಸೊ ಅವ್ರನ್ನ ಬಿಟ್ಟರೆ ರವೀಂದ್ರ ಜಡೇಜಾ ಫಾರ್ಮಲ್ಲಿ ಇಲ್ಲ. ಆ್ಯಂಡ್ ಡೆವಾನ್ ಕಾನ್ವೆ ಒಂದು ಮೊನ್ನೆ ಪ್ರಾಮಿಸಿಂಗ್ ಅವ್ರನ್ನ ರಿಟೈರ್ ಮಾಡ್ಕೊ ವಾಪಸ್ ಮಾಡ್ತಾ ಇದ್ರು ಅವ್ರಿಗೆ ಬ್ಯಾಟ್ ಬಿಟ್ರು ಅವರು. ಸಿ ಪ್ರಾಬಬ್ಲಿ ನನಗೆ ಆ ಸಿಚುವೇಶನ್ ಅಲ್ಲಿ ಅನ್ಸಿದ್ ಏನಂತಂದ್ರೆ, ಮೇ ಬಿ ರಚಿನ್ ರವೀಂದ್ರ ಅವರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದಿದ್ರೆ ಡೆವಾನ್ ಕಾನ್ವೆಗೂ ಸ್ವಲ್ಪ ಪ್ರೆಷರ್ ಅನ್ನೋದು ಕಮ್ಮಿ ಆಗ್ತಿತ್ತೇನೋ. ಯಾಕಂದ್ರೆ ಶಾರ್ಟ್ಸ್ ನಾನು ನೋಡ್ತಾ ಇದ್ದೆ, ಯಾರು ಕೂಡ 6 ಹೊಡೆಯಕ್ಕೆ ಟ್ರೈ ಮಾಡ್ತಾ ಇಲ್ಲ, ಓನ್ಲಿ 4 ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಕೂಡ ಗ್ಯಾಪಲ್ಲಿ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆ ಬೇಜಾರಾಗಿದ್ದು ಇಂಟೆಂಟ್ ತೋರಿಸ್ತಲ್ಲ ಅಂತ. ಇನ್ನು ತ್ರಿಪಾಠಿ ಅಂತೂ ಅಲ್ಲಿ ಡ್ಯಾನ್ಸ್ ಆಡ್ತಾರೆ, ಅಲ್ಲಿ ಭರತನಾಟ್ಯಮು ಪುಚ್ಚುಪುಡಿ ಎಲ್ಲ ಆಡ್ತಾ ಇದ್ರು ಒಂದ್ ಕಡೆ ಕುತ್ಕೊಂಡು. ಆ ಮನುಷ್ಯಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ ಇಲ್ಲದೆ ಇರೋದ್ರಿಂದ ರಾಹುಲ್ ತ್ರಿಪಾಠಿ ಸೀದಾ ಪ್ಲೇಯಿಂಗ್ 11 ಒಳಗಡೆ ಬರ್ತಾರೆ. ಸೊ ಓಪನಿಂಗ್ ಯಾರು ಮಾಡ್ತಾರೆ ಅನ್ನೋದು ಕ್ವಶನ್ ಮಾರ್ಕ್ ಆಗ್ತಾ ಇದೆ. ನಂಬರ್ 3 ಯಾರು ಬರ್ತಾರೆ ಅನ್ನೋದು ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಅಂಡ್ ತುಂಬಾ ಜನ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪತಿರಾಣನ ಡ್ರಾಪ್ ಮಾಡಬೇಕು ಅಂತ ಲೈಕ್ ನಾವು ಹೇಳ್ತಾ ಇರೋದು ಪರ್ಸನಲ್ ಆಗಿ. ಆಕ್ಚುಲಿ ನನಗೂ ಹಂಗೆ ಅನ್ಸುತ್ತೆ. ನಾವು ಹೇಳ್ತಾ ಇದೀವಿ ಪತಿರಾಣ ಡ್ರಾಪ್ ಮಾಡಿ, ಏನ್ ಆ ಮನುಷ್ಯ ಆ ಥರ ಇಲ್ಲ ಗುರು. ನಿಮಗೆ CSK ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರನ್ನ ನಂಬ್ಕೊಂಡು ಇವ್ರು ಹೋಗ್ತಾ ಇದ್ದಾರೆ. ಖಲೀಲ್ ಅಹ್ಮದ್ ಚೆನ್ನಾಗಿ ಬೋಲ್ ಮಾಡ್ತಾ ಇದ್ದಾರೆ, ಮಾಡಲಿ. ಮುಖೇಶ್ ಚೌಧರಿನೂ ಕೂಡ ಇನ್ನೊಂದು ಚಾನ್ಸ್ ಸಿಗಲಿ. ಮುಖೇಶ್ ಚೌಧರಿನೂ ಕೂಡ ವಿಕೆಟ್ ತಗೊಂಡಿದ್ದಾರೆ. ಅಶ್ವಿನ್ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ವಿಕೆಟ್ ತಗೊಂಡು ಪಂಜಾಬ್ ಮೇಲ್ಗಡೆ. ಸೊ ಇವಾಗ ರವೀಂದ್ರ ಜಡೇಜಾ ಅವ್ರ ಮೇಲೆ ತುಂಬಾ ಹೋಪ್ಸ್ ಇರುತ್ತೆ. ಅಂಡ್ ಅದಾದ್ಮೇಲೆ ನೂರ್ ಅಹಮದ್ ಮೇಲೆ ಆಕ್ಚುಲಿ ತುಂಬಾ ಹೋಪ್ಸ್ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ ಇರೋದು. ಬಟ್ ಏನಪ್ಪಾ ಅಂತಂದ್ರೆ, ಪಾಪ ಎಲ್ಲ ಮ್ಯಾಚಲ್ಲಿ ವಿಕೆಟ್ ತೆಗಿತಾ ಇದ್ದಾರೆ ಗುರು ಅವ್ರ. ಪಾಪ ನಾವು ಯಾವತ್ತೂ ಅವ್ರ ಮೇಲೆ ಬ್ಲೇಮೇ ಮಾಡೋಕ್ಕಾಗ್ತಲ್ಲ. ಇನ್ನು ಚೆನ್ನೈ ಪಿಚ್ಚಲ್ಲಿ ಅವ್ರ ಒಂಥರ ಡೇಂಜರಸ್ ಸ್ಪಿನ್ನರೇನೆ. ಬಟ್ ನನಗನ್ನಿಸ್ತಾ ಇರೋದು ಬ್ಯಾಟ್ಸ್ಮನ್ಸ್ಗಳ ಕೊರತೆ ಕಾಣಿಸ್ತಾ ಇರೋದು. ಸೊ ಬ್ಯಾಟ್ಸ್ಮನ್ಸ್ಗಳಲ್ಲಿ ಈಗ ದೀಪಕ್ ಹುಡ್ಡಾ ಆಗಿ ಮೇ ಬಿ ಇನ್ನೊಂದು ಚಾನ್ಸ್ ಸಿಗ್ಬೋದು. ಯಾಕೆ ಅಂತಂದ್ರೆ ದೀಪಕ್ ಹುಡ್ಡಾ ಅವ್ರು ಬಿಟ್ಟರೆ ಬೇರೆ ಯಾರು ಅವ್ರ ಕಡೆ ಆ ಥರ ಒಂದು ಎಸ್ಟಾಬ್ಲಿಷ್ಡ್ ಬ್ಯಾಟ್ಸ್ಮನ್ಸ್ಗಳು ಯಾರು ಇಲ್ಲ. ದೀಪಕ್ ಹುಡ್ಡಾ ಆಲ್ರೆಡಿ ಸೆಂಚುರಿನೂ ಕೂಡ ಮಾಡಿದ್ದಾರೆ ಗುರು, ODIಗೆಲ್ಲ ಆಡ್ಕೊಂಡಿವರು. ಯಾಕೆ ಪಾಪ ಈ ಮನುಷ್ಯ ಅಷ್ಟು ಕ್ಲಿಕ್ ಆಗ್ತಾ ಇಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. T20 ಆಕ್ಚುಲಿ ಒಂದು ಸೆಂಚುರಿ ಇದೆ ಅವ್ರದ್ದು, 100 ಮಾಡಿದ್ದಾರೆ ಇಂಗ್ಲೆಂಡ್ ಮೇಲ್ಗಡೆ. ಆಕ್ಚುಲಿ ಇಲ್ಲ, ಯಾರೋ ಕ್ಲಿಕ್ ಆಗ್ತಾ ಇಲ್ಲ ಗೈಸ್. ಈ ಒಂದು CSK ಕಡೆ ಬ್ಯಾಟಿಂಗ್ ಲೈನಪ್ ನೋಡ್ತಾ ಇದ್ದಾರೆ. ಡೆವನ್ ಕಾನ್ವೆ ಅವರು, ರಚಿನ್ ರವೀಂದ್ರ ಅವರು, ರಾಹುಲ್ ತ್ರಿಪಾಠಿ, ಶಿವಮ್ ಡೂಬಿ ಅವರು, ಅದೆಲ್ಲ ಬಿಟ್ಬಿಡು. ನಿಂಗೆ ಏನ್ ಅನ್ಸುತ್ತೆ ಪರ್ಸನಲ್ ಆಗಿ CSKನ ಈ ತರ ಆಚೆ ಹಾಕಿರೋದ್ರಿಂದ ಗೆಲ್ತಾರ? ಅದೇ CSK ಹಳೆ ಲೈಕ್ ಒಂದು 2 years ಬ್ಯಾಕ್ ಧೋನಿ ಕ್ಯಾಪ್ಟನ್ಸಿ ಬಂದೈತಲ್ಲ, ಈಗ ಕ್ಯಾಪ್ಟನ್ಶಿಪ್ ಬಂದಿದ್ರು ಕೂಡ ಅವರು ಲೈಕ್ ಏನು ಚೇಸಿಂಗ್ ಮಾಡ್ಬೇಕಾದ್ರೆ ಅವರು ಬೌಲಿಂಗ್ ಯಾರು ಕೊಡಬೇಕು ಏನ್ ಕತೆ ಅಂತ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡು ಅವರು ಕ್ಯಾಪ್ಟನ್ಶಿಪ್ ಮಾಡ್ತಾರೆ. ಬಟ್ ಬ್ಯಾಟಿಂಗ್ ಆಡಿಲ್ಲ ಅಂತಂದ್ರೆ, ಸ್ಕೋರೇ ಇಲ್ಲ ಅಂದಾಗ ಅವ್ರು ಏನ್ ಚೇಸ್ ಮಾಡ್ತಾರೆ? ಮೇ ಬಿ ಹೇಳಕ್ಕಾಗಲ್ಲ, ಮೋಟಿವೇಟ್ ಮಾಡ್ಬೋದಲ್ಲ. ಮೋಟಿವೇಟ್ ಮಾಡೋದು ಅಲ್ಲಿ ಆಡೋದೇನೆ. ಬ್ಯಾಟಿಂಗ್ ಅವರು ಏನ್ ಬಂದಿರುತ್ತಲ್ಲ, ಹಳೆದ್ರಿಂದ ಆಡ್ಕೊಂಡ್ ಬಂದಿರ್ತಲ್ಲ, ಅದು ಆಡ್ಬೇಕಲ್ಲ ಆಕ್ಚುಲಿ. ಒಟ್ನಲ್ಲಿ ನೀನು ಹೇಳ್ತಿರೋದು ಇವಾಗ ಹಂಗಾರೆ CSK ಸೋಲುತ್ತೆ ಅಂತನಾ? ಪಕ್ಕ. ಸೊ ಪಕ್ಕ ಅಂತ ಹೇಳ್ತಾವನೆ. ಸೊ ಆಕ್ಚುಲಿ ಇವಾಗ ನಾನು ಸ್ವಲ್ಪ ಉಲ್ಟಾ ಹೊಡಿತಾ ಇದ್ದೀನಿ. ಇವತ್ತು CSK ಗೆಲ್ಲುತ್ತೆ ಅಂತ ಅನ್ಸ್ತಾ ಇದೆ. ಅಂಡ್ ಎಸ್ಪೆಷಲಿ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ಸ್ ಪ್ರಕಾರ ಬಂತು ಅಂತಂದ್ರೆ ನೀನು CSK ಹೋಗ್ತಾ ಇದೆಯಾ? ಇಲ್ಲ, ನಾನು KKR ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀನು KKR ವಿನ್ ಆಗುತ್ತೆ ಅಂತ ಹೇಳ್ತಾ ಇದೆಯಾ? ನಾನು CSK ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಆಕ್ಚುಲಿ ಚೇಸಿಂಗ್ ಯಾರಿಗೆ ಬರುತ್ತೋ ಗೈಸ್ ಅವ್ರು ವಿನ್ ಆಗ್ತಾರೆ. ಅದಿಲ್ಲ ಅಂತಂದ್ರೆ ಸೊ ನನ್ನ ಪ್ರಕಾರ KKR ವಿನ್ ಆಗ್ಬೋದು. ಸೊ ಚೇಸಿಂಗ್ ನಾನು ಹೇಳ್ತಲ್ವಾ, ಚೇಸಿಂಗ್ 90% ಚಾನ್ಸಸ್ ಇವತ್ತು ಮ್ಯಾಚಸ್ ಇರೋದು. ಚೇಸಿಂಗ್ ಯಾರು ಬರ್ತಾರೋ ಅವ್ರು ಗೆಲ್ತಾರೆ. ಹೋಪ್ ದಟ್ CSK ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಏನಾದರೂ ಅಪೋಸಿಟ್ ತಂಡದವರೇ ಸ್ವಲ್ಪ ನಾವು ಉಲ್ಟಾ ಯೋಚನೆ ಮಾಡ್ತೀವಿ ಅಂತ ಲೈಕ್ ಕೋಲ್ಕತ್ತಾದವರು ಬ್ಯಾಟಿಂಗ್ ತೊಗೊಂಡ್ಬಿಟ್ರೆ ಇನ್ನೂ ಈಸಿ ಆಗುತ್ತೆ. ಆರಾಮ್ಸೆ CSK ಚೇಸ್ ಮಾಡಿ ಗೆಲ್ಲುತ್ತೆ ಅಂತ ಹೇಳ್ತೀನಿ. KKR ಪ್ಲೇಯಿಂಗ್ ಲೆವೆನ್ ಗಮನ ಕೊಡ್ತು ಅಂತಂದ್ರೆ ಕ್ವಿಂಟನ್ ಡಿಕಾಕ್ ಅವರು ಇರ್ತಾರೆ, ಸುನಿಲ್ ನಾರಾಯಣ್, ಅಜಿಂಕ್ಯ ರಹಾನೆ ಅಂಡ್ ವೆಂಕಟೇಶ್ ಅಯ್ಯರ್, ರಘುವಂಶಿ, ರಿಂಕು ಸಿಂಗ್ ಅಂಡ್ ಆಂಡ್ರೆ ರಜಲ್, ರಂದೀಪ್ ಸಿಂಗ್,
ಆ್ಯಂಡ್ ಮೊಯಿನ್ ಅಲಿ, ಹರ್ಷಿತ್ ರಾಣಾ, ವೈಭವ್ ಅರೋರಾ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ನಾವು ಇಟ್ಕೊಂಡಿರೋ ವರುಣ್ ಚಕ್ರವರ್ತಿ ಇವತ್ತು ಮೊಯಿನ್ ಅಲಿ ಆಡ್ತಾರೆ ಆಕ್ಚುಲಿ ಪ್ಲೇಯಿಂಗ್ ಲೆವೆನಲ್ಲಿ ತೊಗೊಂಡ್ಬರ್ತಾರೆ. ಯಾಕಂದ್ರೆ ಮೊಯಿನ್ ಅಲಿ ಅವ್ರನ್ನ ಲಾಸ್ಟ್ ಒಂದು ಮ್ಯಾಚಸ್ ಅಲ್ಲಿ ಡ್ರಾಪ್ ಮಾಡಿದ್ರು. ಇಲ್ಲ ಇವಾಗ ಆಡೇ ಆಡ್ತಾರೆ. ಯಾಕಂದ್ರೆ ಮೊಯಿನ್ ಅಲಿನೂ ಕೂಡ ಹೆಲ್ಪ್ ಆಗ್ತಾರೆ ಸ್ಪಿನ್ನಿಂಗ್ ಆಗಿರೋದ್ರಿಂದ. 3 ಜನ ಸ್ಪಿನ್ನರ್ ಅಟ್ಯಾಕ್ ಮಾಡ್ತಾರೆ. ಒಂದ್ ಕಡೆ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್, ಮೊಯಿನ್ ಅಲಿ. ಅದಾದ್ಮೇಲೆ ಅದೇನೋ ಡೈಲಾಗ್ ಇದೆ ನಮ್ಮ KGF, ಇವಾಗ ಏನ್ ಮಾಡ್ತಾರೆ ನಿಮ್ಮ ಹೀರೋ ಅಂತ. ಸೊ ಕ್ಯಾಪ್ಟನ್ ಆಗಿದ್ದಾರೆ MS ಧೋನಿ ಅವರು, ಏನ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ. ಸೊ ಕ್ಯಾಪ್ಟನ್ ಕಮಾಲ್ ಅಂತೂ ಬಂದೇ ಬರುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇವತ್ತಿನ ಧೋನಿ ಅವರ ಒಂದು ಕ್ಯಾಪ್ಟನ್ಸಿ ವರ್ಕ್ ಆಗುತ್ತಾ? ಇಲ್ಲ ಅಂತಂದ್ರೆ ಕೋಲ್ಕತಾದ ರಹಾನೆ ಅವರ ತಾಳ್ಮೆ ಗೆದ್ದು ಒಂದು ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ನಾನು ಕೋಲ್ಕತಾದ ಅಂತ ಒಪ್ಕೊಂತೀನಿ. ನಾನು ಇಲ್ಲ ಅಂತ ಹೇಳ್ತಲ್ಲ, ಚೆನ್ನಾಗಿ ಮಾಡ್ತಾರೆ ಗುರು. ಸೊ ಯಾರು ಗೆಲ್ಬೋದು ಗೈಸ್ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್ ನಮ್ಮ ಪ್ರಕಾರ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ಆವರೇಜ್ ಸ್ಕೋರ್ ಬಂದು ಒಂದು 160 ಇಂದ 170 ತನಕ ಹೋಗ್ಬೋದು ಅಷ್ಟೇ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ. ಅಂಡ್ ಇನ್ನೊಂದು ಬೋಲ್ಡ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ಇವತ್ತು ಯಾರ್ದಾದ್ರೂ ಒಬ್ರು ಸೆಂಚುರಿ ಬಂದ್ರು ಬರ್ಬೋದು. ಅರೌಂಡ್ 80+ ಸ್ಕೋರ್ಸ್ ಅಂತೂ ಬಂದೇ ಬರುತ್ತೆ. ಸೆಂಚುರಿ ಜಾಕ್ಪಾಟ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಬಟ್ ನನಗನ್ನಿಸ್ತಾ ಇದೆ ಇವತ್ತೆಲ್ಲ ಒಂದ್ ಕಡೆ ನೆನ್ನೆನೂ ಕೂಡ 90+ ರನ್ಸ್ ಸ್ಕೋರ್ ಮಾಡಿದ್ರು KL ರಾಹುಲ್ ಅವರು. ಈ ವೀಕಲ್ಲಿ ಆಲ್ರೆಡಿ ಒಂದು ಸೆಂಚುರಿ ಬಂದಾಯಿತು. ಏನು ನಮ್ಮ ಪಂಜಾಬ್ ಹುಡುಗ ಪ್ರಿಯಾಂಶ್ ಆರ್ಯ ಅವರು ಹೊಡೆದಿದ್ದು. ಸೊ ಇವತ್ತು ಕೂಡ ಅದು CSK ಮೇಲೆ ಹೊಡೆದಿರೋದು. ಇವತ್ತು ಒಂದು ಸೆಂಚುರಿ ಬರುತ್ತೆ, ಯಾವ ತಂಡದಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ನೋಡೋಣ. ಹೈಯೆಸ್ಟ್ ರನ್ ಗೆಟರ್ 90+ ಇರ್ತಾರೆ ಅಂತ ಅನಿಸ್ತಾ ಇದೆ ಇವತ್ತು. ಒಟ್ಟಲ್ಲಿ ಗೈಸ್ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? KK ವಿನ್ ಆಗ್ತಾರೆ ಇಲ್ಲ CSK ವಿನ್ ಆಗ್ತಾರೆ ಅಂತ ನೀವು ಕಮೆಂಟ್ ಮಾಡೋ ಕೆಲಸ ಮರಿಬೇಡಿ. ಆ್ಯಂಡ್ ಇನ್ನೂ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ. ಏನು ಮಾಡ್ತಾ ಇದ್ದೀನಿ ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.